ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಕೊಟ್ಟಂತ ಪಂಚ ಗ್ಯಾರಂಟಿಗಳ ಈ ಒಂದು ಸಮಾವೇಶದಲ್ಲಿ ಬೆಳಗಾವಿ ಜಿಲ್ಲಾಡಳಿತರಾಗಿ ಆಗಮಿಸಿದಂತ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸತೀಶಣ್ಣ ಜಾರಕಿಹೊಳಿ ಅವರೇ, ಅಧ್ಯಕ್ಷರು ಆದಂತ ಶಾಸಕರಾದಂಥ ರಾಜು ಸೇಠ್ ಅವರೇ, ಕಿತ್ತೂರು ಭಾಗದ ಶಾಸಕರಾದಂಥ ಬಾಬಾ ಸಾಹೇಬ್ ಪಾಟೀಲ್ ಅವರೇ, ಸವದತ್ತಿ ಶಾಸಕರು ಸಹೋದರರಾದಂಥ ವಿಶ್ವಾಸ್ ವೈದ್ಯ ಅವರೇ, ವಿಧಾನ ಪರಿಷತ್ ಸದಸ್ಯರು ಸಹೋದರರಾದಂಥ ಚಂದ್ರರಾಜ್ ಹಟ್ಟಿಹೊಳಿ ಅವರ್ಲಿಕೆಯ ಆಯುಕ್ತರೇ, ನಮ್ಮ ಜಿಲ್ಲಾಡಳಿತದ ವಿವಿಧ ಎಲ್ಲ ಅಧಿಕಾರಿಗಳೇ, ಈಗಾಗಲೇ ಬಹಳಷ್ಟು ಸಮಯ ಆಗಿದೆ. ಆದರೆ ನನ್ನ ಗೃಹಲಕ್ಷ್ಮಿಯರು, ಮನೆ ಯಜಮಾನಿಗಳು ಇಲ್ಲಿ ಕೂತ್ಕೊಂಡು ನನ್ನ ಭಾಷಣ ಕೇಳ್ತಾ ಇದ್ದಾರೆ, ಇಲ್ಲಿಯೂ ಕೂತ್ಕೊಂಡು ಕೇಳ್ತಾ ಇದ್ದಾರೆ, ಅಲ್ಲಂತರೂ ನಿಂತ್ಕೊಂಡು ಭಾಷಣ ಕೇಳ್ತಾ ಇದ್ದಾರೆ. ನಿಮ್ಮ ಈ ಒಂದು ಸಹನೆಗೆ, ನಿಮ್ಮ ಒಂದು ಸಹಕಾರಕ್ಕೆ ನಾನು ಕೋಟಿ ಕೋಟಿ ನಮಸ್ಕಾರಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಇಲ್ಲಿಯವರೆಗೆ ಬಹಳಷ್ಟು ಜನ ಮಾತನಾಡಿದ್ರು. ಕರ್ನಾಟಕ ರಾಜ್ಯದಲ್ಲಿ ಚುನಾವಣಾ ಪೂರ್ವ ಕಾಂಗ್ರೆಸ್ ಪಕ್ಷ ಚುನಾವಣೆಯಲ್ಲಿ ತಾವು ಆಶೀರ್ವಾದ ಮಾಡಿ, ಅಕ್ಕ ತಂಗಿಯರೇ, ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಬಂದ ಮೇಲೆ ತಮ್ಮ ಕಷ್ಟಕ್ಕೆ ನಾವು ಸ್ಪಂದಿಸ್ತೀವಿ ಅಂತ ಹೇಳಿ ನಾವೆಲ್ಲರಿಗೂ ಭಾಷೆಯನ್ನ ಕೊಟ್ಟಿದ್ವಿ. ಇವತ್ತು ತಮ್ಮೆಲ್ಲರ ಒಂದು ಆಶೀರ್ವಾದದಿಂದ, ತಮ್ಮೆಲ್ಲರ ಒಂದು ಸಹಕಾರದಿಂದ ಬೆಳಗಾವಿ ಜಿಲ್ಲೆಯಲ್ಲಿ 18 ವಿಧಾನಸಭಾ ಕ್ಷೇತ್ರದಲ್ಲಿ 11 ಸ್ಥಾನವನ್ನ ತಾವು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಗೆಲ್ಲಿಸಿಕೊಟ್ಟಿದ್ದೀರಿ. ನಿಮ್ಮೆಲ್ಲರ ಆಶೀರ್ವಾದ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ, ನಮ್ಮ ಪಕ್ಷದ ಸರ್ಕಾರ ಬಂದಿದೆ. ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೆಯುವಂತವರು ಮಾನ್ಯ ಸಿದ್ದರಾಮಯ್ಯನವರು ಭಾಗ್ಯಗಳ ಸರದಾರ ಅಂತ ಹೇಳ್ತೀವಿ. ಅವರು ಏನು ಭಾಷೆಯನ್ನ ಕೊಟ್ಟಿದ್ರು ಚುನಾವಣೆ ಪೂರ್ವದಲ್ಲಿ, ಆ ಎಲ್ಲ ಭಾಷೆಗಳನ್ನ, ಗ್ಯಾರಂಟಿಗಳನ್ನ, ಪಂಚ ಗ್ಯಾರಂಟಿಗಳನ್ನ ಅನುಷ್ಠಾನಗೊಳಿಸಿ ಸಾರ್ಥಕತೆಯನ್ನ ಮೆರೆದು ಕೊಟ್ಟ ಭಾಷೆಯನ್ನ ಉಳಿಸ್ಕೊಂಡು ಇವತ್ತು ತಮ್ಮೆಲ್ಲರ ಸಮ್ಮುಖದಲ್ಲಿ ಒಂದು ಗ್ಯಾರಂಟಿಯ ಒಂದು ಸಮಾವೇಶವನ್ನ ಜಿಲ್ಲಾಡಳಿತ ಮುಖಾಂತರ ನಾವೆಲ್ಲ ಮಾಡ್ತಾ ಇದ್ದೇವೆ. ಬಂಧುಗಳೇ, ಚಂದ್ರರಾಜ್ ಹಟ್ಟಿಹೊಳಿ ಅವರು ಮಾತನಾಡಬೇಕಾದ್ರೆ ಹೇಳಿದ್ರು, ಈ ಗ್ಯಾರಂಟಿಗಳನ್ನ ಬಹಳಷ್ಟು ಟೀಕೆ ಟಿಪ್ಪಣಿಯನ್ನ ಬಿಜೆಪಿಯವರು ಮಾಡಿದ್ರು. ಬಹಳಷ್ಟು ಜನ ನಾಯಕರು ಹೇಳಿದ್ರು, ರಾಜ್ಯ ದಿವಾಳಿ ಕ್ಷಣಗೋಸ್ಕರ ಅಷ್ಟೇ ಗ್ಯಾರಂಟಿ ಭಾಷಣ ಮಾಡ್ತಾರೆ ಸಿದ್ದರಾಮಯ್ಯನವರು ಅಂತ. ಆದ್ರೆ ಈ ವೇದಿಕೆ ಮುಖಾಂತರ ಈ ಗ್ಯಾರಂಟಿಗಳನ್ನ ವಿರೋಧ ಮಾಡಿದಂಥವ್ರಿಗೆ ನಾನು ಕೇಳ್ತೀನಿ, ನೀವು ವಿರೋಧ ಮಾಡಿದ್ರಿ, ಆದ್ರೆ ಅದರ ಉಪಯೋಗವನ್ನ ತಾವು ಕೂಡ ಮಾಡ್ಕೊಳ್ತಾ ಇದ್ದೀರಾ ಇಲ್ಲ ಅನ್ನೋದನ್ನ ತಮ್ಮ ಆತ್ಮಸಾಕ್ಷಿಯಿಂದ ಹೇಳಬೇಕು ಅನ್ನುವಂತ ಒಂದು ಸವಾಲನ್ನ ನಾನು ಕೇಳಲಿಕ್ಕೆ ಬಯಸ್ತೇನೆ. ಇಲ್ಲಿ ಕುಳಿತಂತ ಎಲ್ಲ ನನ್ನ ತಾಯಂದ್ರು, ಅಣ್ಣ ತಮ್ಮಂದರು, ತಮ್ಮೆಲ್ಲ ಕುಟುಂಬಕ್ಕೆ, ನಾವೆಲ್ಲ ಮಧ್ಯಮ ವರ್ಗದಿಂದ ಬಂದಂತವ್ರು, ರೈತಾಪಿ ವರ್ಗದವರು. ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಬಂದಾಗ್ನಿಂದ ಸ್ವಲ್ಪ ನಮ್ಮ ಕುಟುಂಬದ ನಿರ್ವಹಣೆಗೆ ಮಹಿಳೆಯರಿಗೆ ಅನುಕೂಲ ಆಗಿದೆಯೋ ಇಲ್ಲೋ ಹೇಳಿ. ಆಗಿದ್ರೆ ಕೈ ಎತ್ತಿ, ಆಗಿದೆ ಅಂತ ಹೇಳಿ. ನಿಮ್ಗೆಲ್ಲರಿಗೂ ನನ್ನ ಕಡೆಯಿಂದ ಕೈ ಮುಗಿದು ನಮಸ್ಕಾರ. ಎಂತ ಸ್ವಾಭಿಮಾನದಿಂದ ಕೈ ಎತ್ತಿ ಹೇಳ್ತಾ ಇದ್ದೀರಾ ನೋಡಿ. ಇದು ಸ್ವಾಭಿಮಾನ. ಈ ಸ್ವಾಭಿಮಾನ, ಈ ಗೌರವ, ಈ ಆತ್ಮನಿರ್ಭರತೆ, ಮಹಿಳೆಯನ್ನ ಆರ್ಥಿಕವಾಗಿ ಸಬಲೀಕರಣ ಮಾಡಬೇಕು ಅಂತ ಹೇಳಿ ನಾವು ಗೃಹಲಕ್ಷ್ಮಿ ಯೋಜನೆಯನ್ನ ತೆಗೆದುಕೊಂಡು ಬಂದ್ವಿ. 2,000 ರೂಪಾಯಿ ಜಾಸ್ತಿ ಅಲ್ಲ ಅಂತ ಮಾತನಾಡ್ತಾರೆ. ಆದ್ರೆ ಆ ಬಿಸಿಲಲ್ಲಿ ಕುತ್ಕೊಂಡು ಕಾಯಿಪಲ್ಯ ಮಾರುವಂತ ನನ್ನ ಅಕ್ಕ ತಂಗಿಯರನ್ನ ಕೇಳಿ 2,000 ರೂಪಾಯಿ ಎಷ್ಟು ಜಾಸ್ತಿ ಅಂತ. ಒಂದು ವಿಕ್ಸ್ ಅನ್ನ ತಗೊಳ್ಬೇಕಾದ್ರೆ, ತಲೆ ನೋಯ್ತಾ ಇದ್ರೆ ಒಂದು ವಿಕ್ಸ್ ಅನ್ನ ನಮ್ಮ ಮಗಳಿಗೆ ಕೊಡಿಸ್ಬೇಕು ಅಂದ್ರೆ 120 ರೂಪಾಯಿ. ಒಂದು ಅನಾಸಿನ ಗುಳಿಗೆ ತಗೊಳ್ಬೇಕು ಅಂತಂದ್ರೆ ಎಷ್ಟು ರೊಕ್ಕ ಅನ್ನೋದು ತಮಗೂ ಎಲ್ಲ ಗೊತ್ತಿದೆ. ಅಷ್ಟೇ ಯಾಕೆ ಬಂಧುಗಳೇ, 100 ದಿನ ಉದ್ಯೋಗ ಖಾತ್ರಿಯಲ್ಲಿ, ಇಂಥ ಸುಡು ಬಿಸಿಲಿನಲ್ಲಿ ಉದ್ಯೋಗ ಖಾತ್ರಿಯಲ್ಲಿ 100 ದಿನ
ನನ್ನ ಮಹಿಳೆಯರು, ನನ್ನ ಅಕ್ಕ ತಂಗಿಯರು ಮೈ ಮುರಿದು ದುಡಿದ್ರೆ 30,000 ಬರುತ್ತೆ. 1 ವರ್ಷಕ್ಕೆ ಉದ್ಯೋಗ ಖಾತ್ರಿಯಲ್ಲಿ ಬಿಸಿಲಲ್ಲಿ ದುಡಿದು 30,000 ಗಳಿಸ್ತೀರಾ. ನಿಮ್ಮಂತ ಸ್ವಾಭಿಮಾನಿಗಳಿಗೆ 24,000 ಬರೀ ನನ್ನ ಇಲಾಖೆಯಿಂದ 1 ವರ್ಷಕ್ಕೆ ಗೃಹಲಕ್ಷ್ಮಿಯನ್ನ. ಬೇರೆಯವರು ಶ್ರೀಮಂತರನ್ನ ಮಾಡ್ತಾರೆ. ಅಂಬಾನಿಯವರ, ಅದಾನಿಯವರ 1 ಲಕ್ಷ ಕೋಟಿ ಸಾಲವನ್ನ ಮಾಫ್ ಮಾಡ್ತಾರೆ. ಆದ್ರೆ ನಾವು, ನಮ್ಮ ಸಿದ್ದರಾಮಯ್ಯನವರು, ನಮ್ಮ DK ಶಿವಕುಮಾರ್ ಅವರು, ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಬಡವರ ಮನೆಗೆ ನೇರವಾಗಿ ಸಹಾಯ ಹಸ್ತವನ್ನ. ಯಾಕೆ? 1 ವರ್ಷಕ್ಕೆ 60,000 ಕೋಟಿ ಬಂಧುಗಳೇ. ನಾವು ಬ್ರಿಡ್ಜಿನೂ ಕಟ್ಟಿದ್ದೀವಿ, ನಾವು ಶಾಲೆಗಳನ್ನು ಕಟ್ಟಿದ್ದೀವಿ, ನಾವು ಆಸ್ಪತ್ರೆಗಳನ್ನು ಕಟ್ಟಿದ್ದೀವಿ, ನಾವು ಮಂದಿರಗಳನ್ನು ಕಟ್ಟಿದ್ದೀವಿ, ಮಸ್ಜಿದ್ಗಳನ್ನು ಕಟ್ಟಿದ್ದೀವಿ, ಜೈನ್ ಬಸ್ತಿಗಳನ್ನು ಕಟ್ಟಿದ್ದೀವಿ. ಈಗ ನಾವು ನಮ್ಮ ಮನೆಯ ಯಜಮಾನಿಯರ ಆರ್ಥಿಕ ಸಬಲೀಕರಣ ಮಾಡಲಿಕ್ಕೆ, ಅವರ ಮನಗಳನ್ನ ಕೂಡಿಸುವಂತ, ಅವರಿಗೆ ಆರ್ಥಿಕ ಶಕ್ತಿಯನ್ನ ಕೊಡುವಂತ ಕೆಲಸಕ್ಕೆ ಕೈ ಹಾಕಿದ್ದೀವಿ. 1 ವರ್ಷಕ್ಕೆ 60,000 ಕೋಟಿ ಅಂದ್ರೆ ಕಡಿಮೆನ್ರಿ? ಕಡಿಮೆ ಅಲ್ಲ ತಾಯಂದ್ರೆ, ಅರ್ಥ ಮಾಡ್ಕೊಳ್ಳಿ. ನನ್ನ ಗೃಹಲಕ್ಷ್ಮಿಯಿಂದ ನಮ್ಮ ಬೆಳಗಾವಿ ಜಿಲ್ಲೆಗೆ 1 ತಿಂಗಳಿಗೆ, ಒಂದೇ 1 ತಿಂಗಳಿಗೆ ನಮ್ಮ ಗ್ಯಾರಂಟಿ ಇಂದ ಎಷ್ಟು ಬರುತ್ತೆ DD ಅವರೇ? 212 ಕೋಟಿ. ಎಷ್ಟ್ರಿ? ಸ್ವಲ್ಪ ಜೋರಾಗಿ ಹೇಳ್ರಿ, ಎಷ್ಟ್ರಿ? ನಮ್ಮ ಜಿಲ್ಲೆಗಷ್ಟೇ 212 ಕೋಟಿ. ಕಡಿಮೆ ಆಯ್ತಾ ಯವ್ವ? ಕಡಿಮೆ ಆಯ್ತೇನ್ರಿ ತಂಗಿ? ಬರೀ ನಮ್ಮ ಇಲಾಖೆಯಿಂದ. ದೀಪಾವಳಿ ಬಂತು, ಪಂಚಮಿ ಬಂತು, 1,000 ರೂಪಾಯಿ ಕೊಟ್ಟು 1 ಸೀರೆ ತಗೊಳ್ಳೋಣ, ಬಾಜುಕಿನಾಗ ಸೀರೆ ತಗೊಂಡಾಳ, ನಾನು 1 ಸೀರೆ ತಗೊಳ್ಳೋಣ ಅಂತಂದ್ರ ಗಂಡನ ಕಡೆ ಕೇಳೋ, ಅತ್ತಿ ಕಡೆ ಕೇಳೋ, ಏನು ಬಾಜುಕಿನಾಕಿ ಕಡೆ ಸಾಲ ಮಾಡ್ಲು ಅಂತ ವಿಚಾರ ಮಾಡುವಂತ ನಮ್ಮ ಹಳ್ಳಿ ಜನರಿಗೆ ಮಾನ್ಯ ಸಿದ್ದರಾಮಯ್ಯನವರು ಮತ್ತು ನಿಮ್ಮ ಮಗಳಾದಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಇವತ್ತು ತಿಂಗಳಿಗೆ 2,000 ರೂಪಾಯಿಯನ್ನ. ನಾನು ಯಾಕೆ ಇದನ್ನ ಪದೇ ಪದೇ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾವೆಲ್ಲ ಸುಧಾರಣೆ ಮಾಡಬಹುದು, ಆದ್ರೆ ನಿಮ್ಮ ಆರ್ಥಿಕತೆಯನ್ನ ಸುಧಾರಣೆ ಮಾಡಲಿಕ್ಕೆ ಇದು ನೀವು ಸಹಕಾರ ಮಾಡಿದ್ರಿ, ನೀವು ಆಶೀರ್ವಾದ ಮಾಡಿದ್ರಿ, ನಿಮ್ಮಿಂದನೇ ನಮ್ಮ ಸರ್ಕಾರ ಬಂತು. ಆ ಒಂದು ಉಪಕಾರ ಸ್ಮರಣೆಗೋಸ್ಕರ ನಾವು ಕೊಟ್ಟಂತ ಭಾಷೆಯಂತೆ ನಾವು ನಡೆದುಕೊಳ್ತಾ ಇದ್ದೀವಿ. ಇವತ್ತು ಮುಂಬರುವಂತ ದಿನದಲ್ಲಿ ಚುನಾವಣೆ, ತಮಗೆಲ್ಲರಿಗೂ ಗೊತ್ತಿದೆ, ಚುನಾವಣೆ ಹತ್ರ ಬಂದ್ರೆ ಏನೇನೋ ವಿಚಾರಗಳನ್ನ ಮುನ್ನೆಲೆಗೆ ತರ್ತಾರೆ. ಆ ವಿಚಾರ ಕಡೆ ನಾವು ಗಮನ ಹರಿಸೋದು ಬೇಡ. ಇವತ್ತು ನಮ್ಮನ್ನ ಯಾರು ನೋಡ್ತಾರೆ, ನಮ್ಮ ಕಷ್ಟ ಸುಖದಲ್ಲಿ ಯಾರು ಸಹಕಾರ ನೀಡ್ತಾರೆ, ನಮಗೆ ಯಾರು ನಮ್ಮ ಕಷ್ಟದಲ್ಲಿ ಸ್ಪಂದಿಸ್ತಾರೆ, ಅಂಥವರಿಗೆ ಆಶೀರ್ವಾದ ಮಾಡಬೇಕಾಗಿರೋದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ. ಅದೇ ಮನುಷ್ಯನ ಗುಣ, ಅದೇ ಮನುಷ್ಯತ್ವ. ಇಂಥ ಸಂದರ್ಭದಲ್ಲಿ ನನಗೆ ವಿಶ್ವಾಸ ಇದೆ, ತಾವೆಲ್ಲರೂ ಕೂಡ ನಮ್ಮ ಪಕ್ಷಕ್ಕಾಗ್ಲಿ, ನಮ್ಮ ಸರ್ಕಾರಕ್ಕಾಗ್ಲಿ ಯಾವತ್ತಿದ್ರೂ ಸಹಕಾರ ನೀಡ್ತೀರಾ, ಆಶೀರ್ವಾದ ಮಾಡ್ತೀರಾ ಅಂತ ಹೇಳಿ ನನಗೆ ವಿಶ್ವಾಸ ಇದೆ. ಮಾಡ್ತೀರಾ ಬಂಧುಗಳೇ? ಮಾಡ್ತಿದ್ರೆ ಕೈ ಮೇಲ್ ಮಾಡಿ ಹೇಳ್ರಿ ನಂಗೆ. ಇದು ನನಗೆ ಬೇಕಾಗಿರೋದು. ಹೆಣ್ಮಕ್ಳು ಭಾಷೆ ಕೊಟ್ರೆ ಹಿಂದ್ ಸರಿಯೋ ಮಾತಾ ಇಲ್ಲ. एक वेळ आम्ही वचन दिले तर आम्ही मागा हटत नाही, आम्ही वचन पालन करतो. ಅಲ್ಲ ಇದಾರ ನಮ್ಮ ಭಾಗದ ಮಂದಿ? ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಬಂಧುಗಳೇ, ನಾವು ಇವತ್ತು ಸ್ವಾಭಿಮಾನದಿಂದ ಜೀವನವನ್ನ ನಡೆಸಲಿಕ್ಕೆ ಈ 5 ಗ್ಯಾರಂಟಿಗಳ ಸಹಕಾರ ಆಗಿದೆ. ಮುಂಬರುವಂತ ದಿನದಲ್ಲಿ ನಮ್ಮ ಅಂಗನವಾಡಿ ಟೀಚರ್ಗಳ, ಕಾರ್ಯಕರ್ತರ, ಸಹಾಯಕಿಯರ ಗೌರವಧನ ಹೆಚ್ಚಿಸುವಂತ ಒಂದು ನಮ್ಮ ಯೋಜನೆ ಇದೆ. ಆಶಾ ಕಾರ್ಯಕರ್ತರ ಗೌರವಧನವನ್ನು ಹೆಚ್ಚಿಸುವಂತ ಯೋಜನೆ ಇದೆ. ನಾನು ಹೇಳ್ತೀನಿ, ಖಂಡಿತವಾಗ್ಲೂ ಇದನ್ನ ಈ ಸರ್ಕಾರದಲ್ಲಿ ನಾವು ಮಾಡೇ ಮಾಡ್ತೀವಿ. ಕೊಟ್ಟ ಭಾಷೆನ ಉಳಿಸ್ಕೊಳ್ತೀವಿ ಅನ್ನೋಂಥ ಮಾತನ್ನ ಬಹಳ ಗಟ್ಟಿಯಾಗಿ ಹೇಳಲಿಕ್ಕೆ ಬಯಸ್ತೀನಿ.
ನಿಮ್ಮ ಪರಿಶ್ರಮ, ನಿಮ್ಮ ಸೇವೆ ಅದನ್ನು ನಾವು ಗುರುತಿಸಿದ್ದೀವಿ. ತಮ್ಮ ಸೇವೆಗೆ ಸಂದುವಂಥ ಗೌರವಧನವನ್ನು ಕೂಡ ನಮ್ಮ ಸರ್ಕಾರ ಆದಷ್ಟು ಶೀಘ್ರದಲ್ಲಿ ಬಿಡುಗಡೆಯನ್ನು ಮಾಡ್ತೀವಿ. ಮುಂಬರುವಂಥ ಬಜೆಟ್ನಲ್ಲಿ ವಿಶೇಷವಾಗಿ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಗೆ ಬಹಳಷ್ಟು ಒಳ್ಳೆ ಕಾರ್ಯಕ್ರಮವನ್ನು ತೆಗೆದುಕೊಂಡು ಬರ್ತಾ ಇದ್ದೀನಿ. ತಮ್ಮೆಲ್ಲರ ಸಹಕಾರ, ಪ್ರೀತಿ, ವಿಶ್ವಾಸ, ಆಶೀರ್ವಾದ ಇದೇ ರೀತಿ ನಮ್ಮ ಮೇಲೆ ಇರಲಿ ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಇಷ್ಟೊಂದು ಅದ್ಧೂರಿಯಾಗಿ, ಇಷ್ಟೊಂದು ಅಭೂತಪೂರ್ಣವಾದಂಥ ಯಶಸ್ಸಿಗೆ ಕಾರಣೀಕರ್ತರಾದಂಥ ಎಲ್ಲ ಇಲಾಖೆಗಳು, ಅದು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಎಲ್ಲ ನನ್ನ ಅಧಿಕಾರಿಗಳಿರ್ಬೋದು, ಶಕ್ತಿ ಯೋಜನೆಯ ನಮ್ಮ ಸಾರಿಗೆ ಇಲಾಖೆಯವರಾಗಿರ್ಬೋದು, ನಮ್ಮ ಗೃಹ ಜ್ಯೋತಿಯ ನಮ್ಮ ಎನರ್ಜಿ ಡಿಪಾರ್ಟ್ಮೆಂಟ್ ಆಗಿರಬಹುದು, ನಮ್ಮ ಆಹಾರ ಇಲಾಖೆ ಆಗಿರಬಹುದು, ಅಥವಾ ಯುವ ನಿಧಿಯ ಎಲ್ಲ ನನ್ನ ಅಧಿಕಾರಿಗಳಿಗೆ ಮತ್ತು ವಿಶೇಷವಾಗಿ ನಮ್ಮ ಜಿಲ್ಲಾಧಿಕಾರಿಗಳಾದಂಥ ನಿತೀಶ್ ಪಾಟೀಲ್ ಅವ್ರಿಗೆ, ಅಶೋಕ್ ಅವ್ರಿಗೆ, CEO ಅವ್ರಿಗೆ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಪರಿಶ್ರಮವನ್ನು ಪಟ್ಟಂಥ ಎಲ್ಲ ಅಧಿಕಾರಿಗಳಿಗೆ ಸರ್ಕಾರದ ಪರವಾಗಿ ವೈಯಕ್ತಿಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ನಮ್ಮ SP ಅವರು ಬಹಳ ಉತ್ಸಾಹಿಗಳು. ಅವರ ಹೆಸರನ್ನ ಪ್ರಾರಂಭದಲ್ಲಿ ನಾನು ತೆಗೆದುಕೊಳ್ಳಲಿಲ್ಲ, ಆಯುಕ್ತರ ಹೆಸರನ್ನು ಕೂಡ ತೆಗೆದುಕೊಳ್ಳಲಿಲ್ಲ. ಇಂಥ ಒಂದು ದೊಡ್ಡ ಕಾರ್ಯಕ್ರಮಕ್ಕೆ ನಮ್ಮ ಪೊಲೀಸ್ ಇಲಾಖೆಯವರ ಸಹಕಾರ ಕೂಡ ನಮಗೆ ಬಹಳಷ್ಟು ಚೆನ್ನಾಗಿ ಸಿಕ್ತು. ಎಲ್ಲರಿಗೂ ಕೂಡ ಅಭಿನಂದಿಸ್ತೀನಿ. ಕೊನೆಯದಾಗಿ ಒಂದೇ ಒಂದು ಮಾತು, ಸಿದ್ದರಾಮಯ್ಯನವರ ಮೇಲೆ, ಸತೀಶ್ ಜಾರಕಿಹೊಳಿಯವರ ಮೇಲೆ, ನನ್ನ ಮೇಲೆ ಇಟ್ಟಂಥ ಪ್ರೀತಿ ವಿಶ್ವಾಸವನ್ನು ನೀವು ಉಳಿಸ್ಕೊಳ್ತೀರ ಅನ್ನುವಂಥ ವಿಶ್ವಾಸದಿಂದ ಮತ್ತು ನಿಮಗೆ ಕೊಟ್ಟ ಭಾಷೆ ನಾನು ಉಳಿಸ್ಕೊಳ್ತೀನಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.